ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನೋದು ಸಮಾಜಕ್ಕಿಂತ ಹೆಚ್ಚು ಒಂದು ಪಕ್ಷಕ್ಕೆ ಸೀಮಿತ ಆಗೈತಿ. ಶರಣು ಮೋದಿಯವರ ಸ್ವಾಮೀಜಿಯವ್ರದ್ದು ಯಾಕೆ ಹೆಸರು ಹಾಕಿಲ್ಲ ಅಂತಂತಂದ್ರೆ ಕಾಟೂರು ಘಟನೆಯಲ್ಲಿ ಸ್ವಾಮೀಜಿಯವರು ಅವರಿಗೆ ಬೈದಿದ್ದಾರೆ ಅಂತ ಅನ್ನೋ ವಿಷಯ ಸಲುವಾಗಿ ಅವ್ರು ಅಂತಂದ್ರು. ಯಾಕೆ ತಾವು ಚಂದು ಪಾಟೀಲ್ ಒಬ್ಬರಿಗೆ ಕೊಟ್ಟರು, ಸ್ವಾಮೀಜಿಯವ್ರದ್ದು ಯಾಕೆ ಕೊಟ್ಟಿಲ್ಲ ಅಂತಂದಾಗ ಅವ್ರು ನೇರವಾಗಿ ಹೇಳ್ತಾರೆ, ಇದು ನೋವು ನಮಗೂ ಇದೆ, ಆದರೆ ಅನಿವಾರ್ಯ. ನಮಗೆ ಅವ್ರು ಹೇಳಿದ್ದು ಕೇಳಿದ್ರೆ ಮಾತ್ರ ನಮಗಲ್ಲಿ ಇಟ್ಕೊಂತಾರೆ, ಇಲ್ಲ ಅಂತಂದ್ರೆ ನಮ್ಮನ್ನು ಆ ಸಮಾಜದಲ್ಲಿ ಹಾಕ್ತಾರ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಮಹಿಳಾ ಘಟಕದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ದಿವ್ಯಾ ಹಾಗರಿಗೆ ಮೇಡಮ್ ಇದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮದೊಂದು ಕಿರು ಪರಿಚಯ ಮೇಡಮ್, ಅಂದರೆ ತಮ್ಮದು ಬಾಲ್ಯ ಆಗಲಿ, ನಿಮ್ಮ ಶಿಕ್ಷಣ ಆಗಲಿ, ನಿಮ್ಮ ಅದ್ರ ಬಗ್ಗೆ ನಿಮ್ದು ಹೇಳ್ರಿ. ನಾನು ಮೂಲತಃ ನಂದು ತವ್ರ ಮನೆ ಬಿಜಾಪುರ ಜಿಲ್ಲೆ. ನಮ್ಮ ತಂದೆ ಮಲ್ಲಿಕಾರ್ಜುನ್ ಡೋಣಿ ಅಂತೇಳಿ, ತಾಯಿ ಸುವರ್ಣಾಬಾಯಿ ಡೋಣಿ ಅಂತೇಳಿ. ನಾವು 4 ಜನ ಅಕ್ಕತಂಗಿಯರು, 2 ಅಣ್ಣ ತಮ್ಮರು. ಮೊದಲನೇದವ್ರು ಅಣ್ಣ, ಲಾಸ್ಟ್ ತಮ್ಮ ಆದರೆ ನಾವು ಮಧ್ಯದಲ್ಲಿ ನಾವು 4 ಜನ ಹೆಣ್ಮಕ್ಳು. ಅದರಲ್ಲಿ ನಾನು 3ನೇದವಳು. ನಾನು ಎಜುಕೇಷನ್ ಬಂದ್ಬಿಟ್ಟು ಕಲಬುರಗಿ ನನ್ನ ಪ್ರೈಮರಿ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಮುಗೀತು. ಹೈಸ್ಕೂಲ್ ಬಂದ್ಬಿಟ್ಟು ವಿ ವಿ ಸಂಘ ಅಂತ ಮಹಿಳಾ ಹೈಸ್ಕೂಲು, ಅಲ್ಲಿ ಮುಗೀತು. ಪಿ ಯು ಸಿ ಬಂದ್ಬಿಟ್ಟು ದರ್ಬಾರ್ ಕಾಲೇಜ್ ಅಂತ ಅಲ್ಲಿ ಕಾಲೇಜ್ ಇದೆ, ಕಾಲೇಜ್ ಬಿತ್ತು. ಡಿಗ್ರಿನೂ ಕೂಡ ಅದೇ ದರ್ಬಾರ್ ಕಾಲೇಜಲ್ಲಿ ನಂದು ಕಂಪ್ಲೀಟ್ ಆಯಿತು. 2005 ನನಗೆ ಕಲಬುರಗಿಯ ಡಾಕ್ಟರ್ ಅನ್ನಪೂರ್ಣ ಹಾಗರ್ಗೆ ಅಂತೇಳಿ ಅವ್ರ ಮಗ ರಾಜೇಶ್ ಹಾಗರ್ಗೆ ಅದ್ರ ಜೊತೆ ನನಗೆ ವಿವಾಹ ಫಿಕ್ಸ್ ಆಗಿ ನಾನು 2005 ಡಿಸೆಂಬರಲ್ಲಿ ಮದುವೆಯಾಗಿ ನಾನು ಕಲಬುರಗಿಗೆ ಬಂದಿರೋದು. ಮೇಡಮ್, ಈ ಹೋರಾಟ ಆಗಲಿ, ರಾಜಕೀಯ ಆಗಲಿ, ನೀವು ಮೊದಲಿನದು ನಿಮ್ಮ ಮನೆಗೆ ಯಾರಾದ್ರೂ ಇದ್ರೇನ್ರಿ ಮೇಡಮ್, ಅಥವಾ ನಿಮ್ಗೆ ಯಾವ ರೀತಿ ಪ್ರೇರಣೆ ಬತ್ರಿ ನೀವು ಬರ್ಲಾಕ್ರಿ ಮೇಡಮ್? ಇಲ್ಲ, ನನ್ಗೆ ಒಂಚೂರು ಮೊದಲಿಂತನಾದ್ರು ನಾವೆಲ್ಲ 4 ಜನ ಸಿಸ್ಟರ್ಸು, 2 ಜನ ಬ್ರದರ್ಸ್ ಅಲ್ಲಿ ಸ್ವಲ್ಪ ನನಗೆ ಯಾವಾಗಲೂ ಒಂಚೂರು ಏನಾದರೂ ವಿಷಯ ಇತ್ತು ಅಂತಂತಂದ್ರೆ ಸ್ವಲ್ಪ ನಾನು ಇಶ್ಯೂ ಮಾಡ್ತಾ ಇದ್ದೆ. ಸ್ವಲ್ಪ ಮೊದಲಿಂತ ನಾನು ಹೊರಗೆ ಬರಬೇಕು ಏನು ಅಂತಂತಂದ್ರೆ ಆಸೆ ಮೊದಲಿಂತನೂ ಇತ್ತು. ಆದರೆ ಬಿಜಾಪುರಗಿಂತ ಕಲಬುರಗಿಯಲ್ಲಿ ಬಂದ ತಕ್ಷಣ ನನಗೆ 2000 ಮೇ ಬಿ 2009 10 ಈ ಟೈಮಲ್ಲಿ ನಾನು ಫಸ್ಟ್ ಅಂತಂತಂದರೆ ನಮ್ಮ ಅರುಣಾತಾಯಿ ಪಾಟೀಲ್ ರೇವೂರವರು, ಆ ಟೈಮಲ್ಲಿ ಚಂದ್ರಶೇಖರ್ ಪಾಟೀಲ್ ರೇವೂರವರ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರವ್ರದ್ದು ಒಂದು ಏನು ದಿವಂಗತರಾದರು. ಆ ಟೈಮಲ್ಲಿ ಅರುಣಾತಾಯಿ ಅವ್ರಿಗೆ ಏನೋದು ಅನ್ಯಾಯ ಆಗಿತ್ತು. ಆ ಟೈಮಲ್ಲಿ ಇದೊಂದು ಸ್ವಲ್ಪ ನಮಗೆ ಅವ್ರಿಗೆಲ್ಲ ಫ್ಯಾಮಿಲಿ ಹತ್ತಿರ ಇದ್ದಾಗ ನಾನು ಕೂಡ ಟಿ ವಿಯಲ್ಲಿ ನೋಡಿದಾಗ ಒಂಚೂರು ಯಾಕೋ ನಮಗೂ ಸಪೋರ್ಟ್ ಮಾಡ್ಬೇಕಂತ ಅನಿಸಿದಾಗ ನಮ್ಮ ಯಜಮಾನ್ರು ನನಗೆ, ಇಲ್ಲ ಇದು ಒಳ್ಳೆಯ ಕೆಲಸ ಅದ, ಹೋಗಬೇಕು ನೀನು, ಅದಕ್ಕೆ ನೀನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಂದಾಗ ನಾನು ಫಸ್ಟ್ ರಾಜಕೀಯ ಇದು ಅಂತಂತಂದ್ರೆ ನನಗೆ ಆ ಟೈಮಲ್ಲಿ ಅರುಣಾಪಾಲ್ ಅವ್ರ ಜೊತೆ ನನ್ನ ಏರಿಯಾದಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿ ಆ ಥರ ನಾನು ಫಸ್ಟ್ ಈ ರಾಜಕೀಯಕ್ಕೆ ನಾನು ಹೊರಗಡೆ ಬಂದಿದ್ದೆ. ಮೇಡಮ್, ಅಂದ್ರೆ ಈಗ ನಿಮ್ಮ ಮನೆಗೆ ಯಾರೋ ರಾಜಕಾರಣಿಗಳಲ್ಲ? ಇಲ್ಲ, ರಾಜಕಾರಣಿಗಳು ಇಲ್ಲ ಅಂತ ನಾನು ಅನ್ನಂಗಿಲ್ಲ. ಆದರೆ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಕೆಲ ರಾಜಕಾರಣಿಗಳ ಸಂಬಂಧ ಒಡನಾಟ ತುಂಬ ಚೆನ್ನಾಗಿತ್ತು. ಲೈಕ್ ನಮ್ಮ ಶಿವಾಂತ್ ಪಾಟ್ಲ ಬಿಜಾಪುರದವ್ರಾಗಿರ್ಬೋದು, ಅವರು ನಮಗೆ ಸ್ವಲ್ಪ ದೂರಿಂತಹ ಬಳಗದವ್ರು ಆಗಬೇಕು. ಮತ್ತು ನಮ್ಮ ಬಸವ ಪಾಟ್ಲೆ ಯತ್ನ ಕಾಕಾರ ಆಗಿರ್ಬೋದು, ಅವ್ರ ಒಂಚೂರು ಸ್ವಲ್ಪ ನಮ್ದು ಒಡನಾಟ ಇತ್ತು. ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಆದರೆ ಒಡನಾಟ ಮಾತ್ರ ತುಂಬ ಚೆನ್ನಾಗಿ ನಮಗೆ ಅವ್ರ ಜೊತೆಲಿ ಇತ್ತು. ಮೇಡಮ್, ಈಗ ರಾಜಕೀಯ ಅಂದ್ರೆ ಪುರುಷ ಪ್ರಧಾನ ಅಂತೇಳಿ ಒಂದು ಇದು ಅದ ರೀ ಮೇಡಮ್. ನೀವು ಮಹಿಳೆಯಾಗಿ ರಾಜಕೀಯಕ್ಕೆ ಬಂದ್ಮೇಲೆ ಒಂದು ನಿಮಗೆ ಚಾಲೆಂಜಸ್ ಹೆಂಗಿದ್ದು ರೀ ಮೇಡಮ್? ಇಲ್ಲ, ನನಗೆ ಚಾಲೆಂಜಸ್ ಅಂತ ನಾನೇನು ಅದನ್ನು ಅನ್ನಂಗಿಲ್ಲ. ಯಾಕಂತ ಕೇಳಿ ನಾನು ಫಸ್ಟ್ ಟೈಮ್ ಆ ಥರ ಏನು ಹೊರಗೆ ಬಂದಾಗ ನನಗೆ ಭಾಳ ಒಳ್ಳೆ ರೀತಿಯಿಂದ ಅವ್ರು ಸ್ವಾಗತ ಮಾಡಿದ್ರು. ಇವರು ಮಹಿಳೆಯರು, ಇವ್ರು ಬೆಳಿಲಿಕ್ಕತ್ತಾರ, ಇವ್ರು ಹಂಗೆ ಹೆಂಗೆ ಅಂತನೋ ಒಂದು ಯಾವುದೇ ಒಂದು ಭಾವನೆ ಅಂತ ನನ್ನನ್ನೇನು ಅವ್ರು ನೋಡಲಿಲ್ಲ. ಆದರೆ ನನಗೆ ನಿಜವಾಗ್ಲೂ ಒಳ್ಳೆ ಅವಕಾಶ ಸಿಕ್ತು. ವಿಶೇಷವಾಗಿ ಯುವಕರು ನನ್ನನ್ನು ಭಾಳ ಉತ್ಸಾಹ ತುಂಬ್ತಿದ್ರು, ಮಾತಾಡ್ತಿದ್ರು. ಯಾಕಂದ್ರೆ ನಾವು ಒಂದು ಸ್ವಲ್ಪ ಮೊದಲಿಂತನೂ ಒಂಚೂರು ಕೆಲವೊಂದು ವಿಷಯಗಳಲ್ಲಿ ನಾವು ಒಂದು ಸ್ವಲ್ಪ ಯಾವುದೇ ಕೆಲಸ ಇತ್ತು ಅಂತಂದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಗ ಯುವಕರು ನನ್ನ ಜೊತೆ ಸೇರಿಕೊಂಡು ಎಲ್ಲರ ಏರಿಯಾಗಳಿಗೆ ಹೋಗೋದಾಯಿತು ಎಲ್ಲ ಇತ್ತು. ಮತ್ತು ನಾನು ಏನೊಂದು ಹೇಳಬೇಕಾಗಿತ್ತು ಅಂತಂತಂದರೆ ಆ ವಿಷಯದಲ್ಲಿ ನಮ್ಮ ಯುವಕರಲ್ಲಿ ಹಾಕೋದು ಈ ಥರ ಅಲ್ಲ, ಇದು ಈ ಥರ. ಆಮೇಲೆ ಯಾವುದೊಂದು ಏರಿಯಾಕ್ಕೆ ಹೋದ್ರೆ ಹಾಕೋದು ಇದು ಏರಿಯಾ, ಈಗ ನಮ್ಮ ಸಮಾಜದವ್ರು ಇಷ್ಟಿದ್ದಾರೆ, ಇಲ್ಲಿ ಬಿ ಜೆ ಪಿದವ್ರು ಇಷ್ಟು, ಕಾಂಗ್ರೆಸ್ ಇಷ್ಟು, JDS ಇಷ್ಟು, ಆಮೇಲೆ ಈ ಥರ ಅಂತೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿಸಿ ನನಗೆ ಮುಂದ್ಗಡೆ ಒಯ್ತಾ ಇದ್ರು. ಅದರಲ್ಲಿ ನನಗೇನಲ್ಲಿ ಚಾಲೆಂಜ್ ಆಯಿತು ಅದು ಆಯಿತು ಅಂತ ಅನ್ನಿಸ್ಲಿಲ್ಲ. ಅದು ಸ್ವಲ್ಪ ಬೆಳೀತಾ ಹೋದಂಗೆ ಸ್ವಲ್ಪ ಇತ್ತೀಚೆಗೆ ಒಂದು 4-5 ವರ್ಷದಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂತ ಬಂತು. ಯಾಕಂದರೆ ಎಲ್ಲೋ ಒಂದು ಕಡೆ ತಾವೆಲ್ಲ ನೋಡಿರ್ಬೋದು, ದಿವ್ಯಾ ಹಾಗರ್ಗಿ ಅವ್ರದ್ದು ಫಸ್ಟ್ ನನ್ನ ಸ್ಟೇಟ್ಮೆಂಟ್ ಅಂತೆ ಬಿಜಾಪುರ ನನ್ನ ಹೋರಾಟ ಅಂತ ಬಂತು ಅಂತಂದರೆ ನಾನು ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ್ದು ಒಂದು ಇಶ್ಯೂ ಬಂತು. ಆ ಟೈಮಲ್ಲಿ ನಾವೆಲ್ಲ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಿದ್ವಿ. ಆ ಟೈಮಲ್ಲಿ ನನಗೆ ಬಿಜಾಪುರದಲ್ಲಿ
ಜಗದ್ಗುರುಗಳ ನೇತೃತ್ವದಲ್ಲಿ ಒಂದು ಇದು ಇತ್ತು, ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದೊಳಗ ನಾನು ಭಾಗಿಯಾಗಿದ್ದೆ. ಅಲ್ಲಿ ಯುವಕರೆಲ್ಲ ಇಲ್ಲ ಅಕ್ಕಾಗ ಮಾತಾಡಕ್ಕೆ ಅವಕಾಶ ಕೊಡಬೇಕು, ಕಲಬುರಗಿದಿಂದ ಬಂದಾರ ಅಂತಂದಾಗ ನಾ ಒಂದು ಸ್ಟೇಟ್ಮೆಂಟಲ್ಲಿ ಆ ಟೈಮಲ್ಲಿ ಎಂ ಬಿ ಪಾಟೀಲ್ ಹೋಮ್ ಮಿನಿಸ್ಟರ್ ಆಗಿದ್ರು. ಆ ಒಂದು ಸ್ಟೇಟ್ಮೆಂಟ್ ನನಗೆ ಇಡೀ ಸಮಾಜನೇ ಗುರುತಿಸುವಂಥ ಕೆಲಸ ಆಗಿ ಫಸ್ಟ್ ಟೈಮ್ ನನಗೆ ಅಲ್ಲಿ ಸ್ಫೂರ್ತಿ ಸಿಕ್ಕಿದ್ದು. ನನಗೆ ರಾಜಕೀಯದ ಅಂತರಕ್ಕಿಂತ ನನ್ನ ಸಮಾಜದವ್ರು ನನಗೆ ಹೆಚ್ಚಿಗೆ ನನಗೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ನಾನು. ಮ್ಯಾಮ್, ಸಮಾಜ ಅಂದ್ಮೇಲೆ ಒಂದು ಪ್ರಶ್ನೆ ಬಂತ್ರಿ ಮೇಡಮ್. ಈಗಾಗಲೇ ತಾವು ವೀರಶೈವ ಲಿಂಗಾಯತ್ ಮಹಾಸಭಾದು ಎಲೆಕ್ಷನ್ ಟೈಮಿಗೆ ಮುಂಚೂಣಿ ನಾಯಕಿಯಾಗಿ ಗುರುತಿಸ್ಕೊಂಡಿದ್ರಿ. ಖಂಡಿತ. ಈಗ ಅಲ್ಲಿಂದ ಹೊರಬಂದು ವೀರಶೈವ ಸಂಘಟನಾ ವೇದಿಕೆಗೆ ನೀವು ಮಹಿಳಾ ಘಟಕದ ರಾಷ್ಟ್ರೀಯ ಉಪಾಧ್ಯಕ್ಷರಾದ್ರಿ. ಸಂಘಟನೆ ತೊರೆಯಲಿಕ್ಕೆ ಕಾರಣ ಏನ್ರಿ ಮೇಡಮ್? ಆ್ಯಕ್ಚುಲಿ ನೋಡ್ರಿ, ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನಾನು ತುಂಬ ಪೈಪೋಟಿಯಲ್ಲಿ ಇದ್ದಿದ್ದು ನಿಜ. ನನಗದು ಆಗ್ಬೇಕಂತನೇ ಇತ್ತು. ಯಾಕಂತಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನೋದು ಸಮಾಜಕ್ಕಿಂತ ಹೆಚ್ಚು ಒಂದು ಪಕ್ಷಕ್ಕೆ ಸೀಮಿತ ಆಗೈತಿ. ಅದು ಆಗಬಾರ್ದು. ಪ್ಯೂರ್ಲಿ ಕಾಂಗ್ರೆಸ್ ರಿಲೇಟೆಡ್, ಕಾಂಗ್ರೆಸ್ ಏನಾದರೂ ವಿಷಯಗಳಿತ್ತು ಅಂತಂದ್ರೆ ಅವ್ರು ಹೋರಾಟ ಮಾಡ್ತಾರೆ. ಅದೇ BJP ಆಯಿತು, JDS ಆಯಿತು, ಇಲ್ಲಿನೂ ಕೂಡ ನೋಡಿ, ಸಮಾಜ ಅಂತ ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಹಂಗಿದ್ದಾಗ ಇವರು ಕಾಂಗ್ರೆಸ್ದಲ್ಲಿದ್ದಂಥ ಸಮಾಜದ ನಾಯಕರಿಗೆ ಏನಾದರೂ ಆಯಿತು ಅಂತಂದ್ರೆ ಇವರೆಲ್ಲ ಸ್ಟೇಟ್ಮೆಂಟ್ ಕೊಡೋರು. ಅದೇ BJPಯಲ್ಲಿ JDS ನಲ್ಲಿ ಸಮಾಜದಕ್ಕರ ಮೇಲೆ ಏನಾದರೂ ಅನ್ಯಾಯ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಅದು ನಮ್ಗೆ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ನಾವು ಮೊದ್ಲಿಂತಾನು ಅಂತಿದ್ವಿ, ಇಲ್ಲ ನಮಗೆ ಸಮಾಜ ಮುಖ್ಯವಾದಂಥ ವೇದಿಕೆ ಬೇಕು. ಇದಕ್ಕಿಂತ ಮುಂಚೆ ಆದ್ರೂ ನಮ್ದು ಒಂದು ಹೋರಾಟ ಯಾವತ್ತೂ ಇತ್ತು, ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಈ ಸರ್ತಿ ಅಧ್ಯಕ್ಷ ಎಂಥವ್ರು ನಾವು ಕಳಿಸ್ಬೇಕು ಅಂತಂತಂದ್ರೆ ಪಕ್ಷಕ್ಕೆ ನಂಟಿಲ್ಲಾರ್ದವ್ರು ಈ ಸರ್ತಿ ಅಧ್ಯಕ್ಷ ಮಾಡೋಣ ಅಂತಂದಾಗ, ಮತ್ತು ವಾಪಸ್ ಅದೇ ರಿಪೀಟ್ ಶರಣು ಮೋದಿಯವರೇ ಅದಕ್ಕೆ ಕಾಂಪಿಟೇಟರ್ ಆದಾಗ ನಮಗೂ ಒಂಚೂರ ನಡಿಯಪ್ಪ ಇದು ನೋಡೋಣ ಅಂತೇಳಿ ನಾನು ಕೈ ಹಾಕಿದ್ದು ನಿಜ. ಆದರೆ ಅಲ್ಲಿ ನಮ್ಮ ಶರಣ ಬಸವೇಶ್ವರ ಸಂಸ್ಥಾನದೊಳಗಾಗಿರ್ಬೋದು, ನಮ್ದು ಎಲ್ಲ ಸಮಾಜದ ಮುಖಂಡರು, ಎಲ್ಲ ಪಕ್ಷದ ಹಿರಿಯ ನಾಯಕರೆಲ್ಲ ಬಂದಾಗ ನಾನು ಭಾಳ ಟೈಟ್ ಹಿಡಿದಿದ್ದೆ ಅದನ್ನು. ಯಾವುದೇ ಕಾಲಕ್ಕೂ ಅದು ಏನೇ ಆಗಿದೆ, ಸೋಲು ಗೆಲುವು ಆ ದೇವ್ರಿಗೆ ಹತ್ತಿದ ಮಾತು. ಅದನ್ನು ನಾನು ಮಾತ್ರ ಬಿಡಲ್ಲ, ಇದ್ರಲ್ಲಿ ಫೈಟ್ ಮಾಡೇಬೇಕು ಅಂತಂದಾಗ ಇಂಟರ್ನಲ್ಲಿ ನಾನು ನಿಮ್ಗೆ ಒಂದಿನ ತನಕ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಅವಾಗ ನನ್ನ ದಶಾಪುರ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಇಲ್ಲ ದಿವ್ಯಾ, ನೀ ಹೇಳಿದ್ದೆಲ್ಲನೂ ಕರೆಕ್ಟ್ ಅದ, ನಮ್ಗೇನು ಬೇಜಾರಿಲ್ಲ. ಆದ್ರೆ ಕೆಲವೊಂದು ಕೆಲಸಗಳು ಇನ್ನ ಪೆಂಡಿಂಗ್ ಅದಾವ ಸಮಾಜದೊಳಗೆ, ಅದು ಆಗ್ಬೇಕಾಗಿತ್ತು ಅಂತಾರೆ. ಎಲ್ಲ ಅರ್ಥ ಆಗ್ತವ. ಅದಕ್ಕೆ ಶರಣ ಮೋದಿ ಈ ಸರ್ತಿ ಮುಂದುವರಿಲಿ. ಮುಂದೆ ಏನೈತಿ 100% ನೀವೆಲ್ಲ ಸಮಾಜದವ್ರು ಹೆಂಗೆ ಅಂತೀರೋ ಹಂಗೆ ಎಲ್ಲ ನೇತೃತ್ವದೊಳಗೆ ನಾವು ಕೂಡ ಅದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ಯಾರು ಯಾವ ಡಿಸಿಷನ್ಗೆ ನೀವು ಬದ್ರಿರ್ತೀವಿ ಅದೇ ಡಿಸಿಷನ್ ನಾವು ಬದ್ರಿರ್ತೀವಿ, ಅದಕ್ಕೆ ಇದೊಂದು ಸರ್ತಿ ಕೈ ಬಿಡು ಅಂತಂದಾಗ ಅವ್ರ ಮಾತು ಕೇಳಿ ಮತ್ತೆ ಅಲ್ಲಿದ್ದಂಥ ಎಲ್ಲರೂ ಅವ್ರ ಜೊತೆ ಇವ್ರದ್ದು. ಆಮೇಲೆ ವಿಶೇಷ ನಮ್ಮ ಸ್ವಾಮೀಜಿಯವರಾಯ್ತು, ನಮ್ಮ ಜೇವರ್ಗಿ ದೊಡ್ಡಪ್ಪ ಗೌಡ್ರ ಚೂರು ನನಗೆ ಭಾಳ ಇದು ಮಾಡಿದ್ರು, ಬೇಡ ನಿನ್ಗೆ ಗೊತ್ತಾಗಂಗಿಲ್ಲ, ಇದೊಂದು ಸ್ವಲ್ಪ ಇರಲಿ, ಇದೊಂದು ಸರ್ತಿ ಅದೊಂದು ಪೀರಿಯಡ್ ಹೋಗಲಿ ಅಂತ ಇವರೆಲ್ಲರೂ ಹೇಳಿದಾಗ ನಾನು ಒಂಚೂರು ಹಿಂದೆ ಸರಿದ್ದು. ಆಮೇಲೆ ಇನ್ನೂ ಒಂದೇನು ಅಂತಂತಂದರೆ, ನನಗೊಂದು ರೀತಿಯಿಂದ ಒಳ್ಳೇದೇ ಅನ್ಕೊತೀನಿ ನಾನು. ಯಾಕಂತಂದರೆ ಈಗ ನೋಡ್ರಿ, ಈಗ ಇದು ಅಖಿಲ ವೀರ ಭಾರತ ಮಹಾಸಭಾ ನೋಡ್ರಿ, ಕಲಬುರಗಿಗಳು ಎಷ್ಟೊಂದು ಇನ್ಸಿಡೆಂಟ್ಸ್ಗಳಾಯ್ತು. ಮೊನ್ನೆ ಕೊಟ್ನೂರೊಳಗೆ ಒಂದು ದೊಡ್ಡ ಘಟನೆ ಆಯಿತು. ಆ ಘಟನೆ ಒಳಗೆ ಒಂದು ಸ್ಟೇಟ್ಮೆಂಟ್ ಶರಣ ಮೋದಿಯವ್ರು ಕೊಡಲಿಲ್ಲ. ಆಮೇಲೆ ಕಾರ್ಪೊರೇಷನ್ದಲ್ಲಿ ಬೇರೆ ಸಮಾಜದವ್ರು ಬಂದು ನಮ್ಮ ವೀರಶೈವ ಲಿಂಗಾಯತ ನಮ್ಮ ವೀರಶೈವ ಸಮಾಜದ ಒಬ್ಬ ನೌಕರರ ಮೇಲೆ ಏನು ಮಾಡಿದ್ರು, ಅಲ್ಲೇ ಬಂದು ಹಲ್ಲೆ ಮಾಡಿದ್ರು. ಅವಾಗೂ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಆಮೇಲೆ ಚಿತ್ತಾಪುರದಲ್ಲಿ ಬಸವಣ್ಣ ಮೂರ್ತಿದೊಂದು ಧ್ವಂಸ ಮಾಡಿದ್ರು, ಅದಕ್ಕೂ ಒಂದು ಇವ್ರ ಸ್ಟೇಟ್ಮೆಂಟ್ ಬರಲಿಲ್ಲ. ಮೊನ್ನೆ ತಾವು ನೋಡಿರ್ಬೋದು, ಇದೇ ಒಂದು ಪಾಂಚಾಳರ ಹತ್ಯೆ ಸಂಬಂಧಪಟ್ಟ ರಾಜಕೀಯ ನನ್ನ ಮಾತ್ರ ಅಲ್ಲ, ಅದು ಏನದ ಅವ್ರವ್ರ ಸಂಬಂಧಪಟ್ಟಂಗೆ. ಆದ್ರೆ ಆ ಪಾಂಚಾಳನವರ ಹತ್ಯೆ ಸಮಯದಲ್ಲಿ ಅವ್ನ ಡೆತ್ ನೋಟಲ್ಲಿ 4 ಜನ ಮುಖಂಡರ ಹೆಸರು ಬರೆದಿದ್ರು. ಅದರಲ್ಲಿ ಚಂದು ಪಾಟೀಲ್ ಅವರು ಮತ್ತು ನಮ್ಮ ಆಂದೋಲ ಶ್ರೀಗಳು ಸಿದ್ಧಲಿಂಗ ಸ್ವಾಮೀಜಿಯವ್ರದ್ದು ಇಬ್ಬರ ಹೆಸರು ಕೂಡ ನಮ್ಮ ಸಮಾಜ ಮುಖಂಡರು. ಶರಣು ಮೋದಿ ಇದ್ದವರು ತಮ್ಮ ಲೆಟರ್ ಪ್ಯಾಡ್ ಮೇಲೆ ಬರೀ ಚಂದು ಪಾಟೀಲ್ ಅವ್ರ ಹೆಸರೇ ಮಾತ್ರ ಕೊಡ್ತಾರೆ, ಸ್ವಾಮೀಜಿಯವ್ರ ಹೆಸರು ಕೊಡಂಗಿಲ್ಲ. ಮಹಾಸಭಾ ಅಂತನ್ನೋದು ಅವ್ರ ಸ್ವಂತ ಆಸ್ತಿ ಅಲ್ಲ. ಮಹಾಸಭಾ ಅಂತನ್ನೋದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಎದಕ್ಕದಂತಾರೆ ಎಂಟೈರ್ ವೀರಶೈವ ಲಿಂಗಾಯತದ ಯಾವುದೇ ಒಂದು ಸಮಾಜದ ಮೇಲೆ ಇವತ್ತು ಮೇಯರೇ ಆಗಿರಲಿ, ಸ್ವಾಮೀಜಿಯರೇ ಆಗಿರಲಿ, ಯುವಕರೇ ಆಗಿರ್ಬರ್ರಿ, ಯಾರೇ ಇದ್ರೂ ಏನಾದರೂ ಅನ್ಯಾಯ ಅಂತ ಬಂತು ಅಂತಂದರೆ ಹೋರಾಟ ಮಾಡೋದೇ ಈ ಸಮಾಜದ ಕೆಲಸ. ಆ ಟೈಮಲ್ಲಿ ಚಂದು ಪಾಟೀಲ್ ಅವ್ರದ್ದು ಕೊಡ್ತಾರೆ, ಮತ್ತು ಇವ್ರದ್ದು ಆಂದೋಲ ಶ್ರೀಗಳು ಬಿಡ್ತಾರೆ. ನನಗೆ ಆ ಟೈಮಲ್ಲಿ ಒಂದು ಚೂರು ಸಿಟ್ಟು ಬಂದಾಗ ನಾನು ಅವಾಗ ನಾನು ಅಲ್ಲೇ ಅದ ಏನು ಮೆಮೊರಂಡಮ್ ಕೊಡೋ ಟೈಮಲ್ಲಿ ಒಂದು ಕೆಲವೊಬ್ಬರು ಸದಸ್ಯರಲ್ಲಿ ಹೋಗಿದ್ರು, ಅಲ್ಲಿದ್ದಂಥ ಮಹಾಸಭಾ ಸದಸ್ಯರು. ನಾನು ಕೂಡ ಅದನ್ನು ನೋಡಿ ಒಬ್ಬರು ಅವ್ರ ಹೆಸರನ್ನು ಹೇಳೋದು ಬೇಡ, ಆದರೆ ನಾನು ಅವ್ರಿಗೆ ಒಂದು ಕರೆ ಮಾಡಿದೆ, ಯಾಕೆ ತಾವು ಚಂದು ಪಾಟೀಲ್ ಒಬ್ಬರಿಗೆ ಕೊಟ್ಟರು, ಸ್ವಾಮೀಜಿಯವ್ರದ್ದು ಯಾಕೆ ಕೊಟ್ಟಿಲ್ಲ ಅಂತಂದಾಗ ಅವ್ರು ನೇರವಾಗಿ ಹೇಳ್ತಾರೆ, ಇದು ನೋವು ನಮಗೂ ಇದೆ, ಆದರೆ ಅನಿವಾರ್ಯ, ನಮಗೆ ಅವ್ರು ಹೇಳಿದ್ದು ಕೇಳಿದ್ರೆ ಮಾತ್ರ ನಮಗಲ್ಲಿ ಇಟ್ಕೊತಾರೆ, ಇಲ್ಲ ಅಂತಂದ್ರೆ ನಮ್ಮನ್ನು ಆ ಸಭಾದಿಂದ ಕಿತ್ತು ಹಾಕ್ತಾರ.
ಶರಣು ಮೋದಿಯವರ ಸ್ವಾಮೀಜಿಯವ್ರದ್ದು ಯಾಕೆ ಹೆಸರು ಹಾಕಿಲ್ಲ ಅಂತಂತಂದ್ರೆ ಕಾಟೂರು ಘಟನೆಯಲ್ಲಿ ಸ್ವಾಮೀಜಿಯವರು ಅವರಿಗೆ ಬೈದಿದ್ದಾರೆ ಅಂತ ಅನ್ನೋ ವಿಷಯ ಸಲುವಾಗಿ ಅವ್ರು ತೆಗ್ದಿದ್ದಾರೆ ಅಂತೇಳಿ ಅಂತಂದ್ರು. ಇವತ್ತಿಂದ ಪ್ರತಿಭಟನೆ ನೋಡಿದ್ರಿ ನಾವೆಲ್ಲ ಕೂಡ ಇಲ್ಲಿ ಏನದು ಇನ್ಸಿಡೆಂಟ್ಸ್ ಮೇಲೆ ಇವತ್ತು ನಾವು ಮಾಡಿದಾಗ ನಾನು ಆ ಟೈಮಲ್ಲಿ ಶರಣ ಮೋದಿಯವ್ರಿಗೆ ಅದೇ ಕೇಳಿದೆ, ಸ್ವಾಮೀಜಿಯವ್ರು ಬೈದಿದ್ದೇಂತ ನಿಮ್ಮ ವೈಯಕ್ತಿಕ ಯಾವ್ದಾದ್ರು ಬಿಸ್ನೆಸ್ಗಳಿಗಾಯ್ತು, ನಿಮ್ಮ ವ್ಯವಹಾರಗಳಿಗಾಯ್ತು ಸಂಬಂಧಪಟ್ಟಂಗೆ ಏನಾದ್ರು ಮಾತಾಡಿದಾರ? ಅವ್ರು ಏನ್ ಮಾತಾಡಿದ್ರು? ಸಮಾಜದ ಮೇಲೆ ಏನಾದ್ರು ಅನ್ಯಾಯ ಆಯ್ತು ಅಂತಂದ್ರೆ ಅಖಿಲ ಭಾರತ ವೀರಶೈವ ಸಮಾಜ ನಿಂತ್ಕೋತೈತಿ, ನಾವು ಕೂಡ ಅದ್ರ ಸದಸ್ಯರು, ನೀವ್ ಯಾಕೆ ಆ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ, ಯಾಕೆ ತಾವು ಕಾಂಗ್ರೆಸ್ ಏಜೆಂಟ್ರ್ ಆಗಿದ್ದೀರಿ ಅಂತೇಳಿ ಅಂದಿರೋದು ಕೇಳಿದ್ರೆ ನಿಜ ಇದೆ. ಅದನ್ನೇ ಅವ್ರು ಇಟ್ಕೊಂಡ್ಬಿಟ್ಟು ಅವ್ರ ಹೆಸರು ಹಾಕಲ್ಲ ಇವ್ರ ಹೆಸರು ಹಾಕಲ್ಲ ಅಂತನ್ನೋದು ಮಾತ್ರ ನಾವು ಈ ವಿಷಯನ ಖಂಡಿಸ್ತೇವೆ. ಖಂಡಿತವಾಗಿ ಇದೇ ತರ ಮುಂದುವರೆದ್ರೆ ನಾವು ಶರಣು ಮೋದಿಯವರ ವಿರುದ್ಧ ನಮ್ಮ ಶಾಮೂರ್ ಶಿವಶಂಕರಪುರ ಆಗಿರ್ಬೋದು ಮತ್ತೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರಾಗಿರ್ಬೋದು ಅವ್ರ ಮುಂದೆ ಈ ಒಂದು ವಿಷಯನ ಪ್ರಸ್ತಾಪನೆ ಇಟ್ಟು ಆದಷ್ಟು ಬೇಗ ಇವರನ್ನ ನಾವು ಕೆಳಗಿಳಿಸೋ ಪ್ರಯತ್ನ ಖಂಡಿತ ನಾವು ಮಾಡ್ತೀವಿ ಅಂತ ನಾನು ಹೇಳ್ತೀನಿ.